2024ಕ್ಕೆ ವಿದಾಯ, ಹಾಗೆಯೇ 2025ಕ್ಕೆ ಹೃದಯಪೂರ್ವಕ ಸ್ವಾಗತ. ಹೊಸ ವರ್ಷ ಅಂದ್ರೇನೆ ಹಾಗೆ ಫ್ರೆಂಡ್ಸ್, ಮನಸ್ಸಲ್ಲಿ ಏನೋ ಸಂತೋಷ ಸಂಭ್ರಮ ಮನೆ ಮಾಡ್ತದ ಅಂತ ಹೇಳ್ಬೋದು ಸ್ನೇಹಿತರೆ. ಹೊಸ ವರ್ಷ ಅಂದರೆ ಇದು ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ, ಕ್ಷಣದ ಬದಲಾವಣೆ ಅಲ್ಲ, ಇದು ನಮ್ಮ ನಿರ್ಧಾರಗಳನ್ನು ಬದಲಾಯಿಸುವಂತಹ ಸಮಯ. ಜೀವನದ ಭರವಸೆಗಳನ್ನು ಈಡೇರಿಸಿಕೊಳ್ಳಲು ಆ ದೇವರು ಕೊಟ್ಟಂತಹ ಒಂದು ಅವಕಾಶ ಅಂತಲೂ ಹೇಳ್ಬೋದು ಸ್ನೇಹಿತರೆ. 2024ರಲ್ಲಿ ಆದಂತಹ ಕೆಟ್ಟ ಯೋಚನೆಗಳನ್ನು ಮರೆತು ಬಿಡೋಣ. 2025ರಲ್ಲಿ ನಾವೇನಾಗಬೇಕು, ನಾವೇನು ಕಲಿಬೇಕು ಅನ್ನೋದ್ರ ಹತ್ತ ಗಮನ ಹರಿಸೋಣ ಸ್ನೇಹಿತರೆ. ಹೊಸ ಅಧ್ಯಾಯದ ಪ್ರಾರಂಭ ಅಂತ ಹೇಳ್ಬೋದು. ಜೀವನದ ಪ್ರತಿಯೊಬ್ಬರ ಹೊಸ ಅಧ್ಯಾಯದ ಪುಟದಲ್ಲಿ ಯಶಸ್ಸು ಅನ್ನೋದು ಪ್ರತಿ ಪುಟದಲ್ಲಿಯೂ ಕೂಡ ಬರೆದಿರಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಜೀವನದಲ್ಲಿ ಹೊಸ ಶಕ್ತಿಯನ್ನು ತರುವಂತಹದ್ದು ಹೊಸ ವರ್ಷ, ಹೊಸ ಚೈತನ್ಯವನ್ನು ತರುವಂಥದ್ದು ಹೊಸ ವರ್ಷ, ಹೊಸ ನಿರ್ಧಾರಗಳನ್ನು ಈಡೇರಿಸಿಕೊಳ್ಳೋಕೆ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಜೀವನದಲ್ಲಿ ಹಿಂದೆ ತೆಗೆದುಕೊಂಡಂತಹ ನಿರ್ಧಾರಗಳು ತಪ್ಪಾಗಿದ್ದರೆ ಖಂಡಿತವಾಗ್ಲೂ ಅವುಗಳನ್ನು ಸುಧಾರಿಸಿಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶವೇ ಹೊಸ ವರ್ಷ. ಇನ್ನು ನಾವು ಎಲ್ಲರಿಗೂ ನಮಗೆ ನೋವು ಕೊಟ್ಟವ್ರಿಗಾಗಿರ್ಬೋದು, ದುಃಖವನ್ನು ಕೊಟ್ಟವ್ರಿಗಾಗಿರ್ಬೋದು, ನಮಗೆ ಕೆಟ್ಟದ್ದನ್ನು ಬಯಸಿದವ್ರಿಗಾಗಿರ್ಬೋದು, ಸದಾಕಾಲ ನಾವು ಒಳ್ಳೆಯದನ್ನು ಬಯಸ್ತಾ ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಳೋಣ ಸ್ನೇಹಿತರೆ. ಹೊಸ ವರ್ಷ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ, ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಕೇಳ್ಕೊತೀನಿ ಸ್ನೇಹಿತರೆ. ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.